ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷು ಫ್ರಮ್ ಸ್ಪೈಸಸ್ ಆಫ್ ಮೈ ಲೈಫ್ ಚಾನಲಿಂದ. ಇದು ಸಂಡೇದು ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಸಂಡೇ ಮಾರ್ನಿಂಗ್ ಮುಂಬೈಗೆ ಹೋಗ್ತಾ ಇರೋ ಅಂಥದ್ದು. ಬಿಕಾಸ್ ನನ್ನ ಮ್ಯಾನೇಜರ್ ಲಂಡನ್ನಿಂದ ಬರ್ತಾಯಿದ್ಲು ಮುಂಬೈಗೆ. ಸೊ ಅವಳನ್ನು ಮೀಟ್ ಮಾಡೋಕ್ಕೆ, ಗ್ರೀಟ್ ಮಾಡೋಕ್ಕೆ ಅಂತ ಹೇಳಿ ನಾನು ಮುಂಬೈಗೆ ಹೋಗ್ತಾ ಇರೋವಂಥದ್ದು. ಇದು ಅಫಿಷಿಯಲ್ ಟ್ರಿಪ್ಪು. ಸೊ ಹಾಗಾಗಿ ನನಗೆ ಜಾಸ್ತಿ ಟೈಮ್ ಇರಲಿಲ್ಲ. ಬಟ್ ಮುಂಬೈಗೆ ನಾನು ಹೋಗ್ತಾ ಇರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದು ಸತಿ ಮುಂಬೈ ದರ್ಶನ ಮಾಡೋಣ ಅಂಥೇಳಿ ನಾನು ಸಂಡೇ ಮಾರ್ನಿಂಗೇ ಹೊರಟೆ. ಮಂಡೇ ಆ್ಯಂಡ್ ಟ್ಯೂಸ್ಡೇ ನಂದು ಹೆಂಗಿದ್ರು ಆಫೀಸಲ್ಲೇ ಆಗಿ ಹೋಗುತ್ತೆ ಅಂತ ಅಂದ್ಕೊಂಡು ಸಂಡೇ ನೋಡೋಕ್ಕಾಗುತ್ತೆ ಮುಂಬೈ ಅಂತ ಹೊರಟಿದ್ದು. ಇದು ಫ್ಲೈಟಿಂದ ನನಗೆ ಕಾಣಿಸಿರೋ ವ್ಯೂ ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ. ನಮ್ಮ ಬೆಂಗಳೂರು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಗ್ರೀನರಿ, ಬಿಲ್ಡಿಂಗ್ಸು, ಒಂಥರ ಮಿನಿಯೇಚರ್ ಆಟಿಕೆಗಳೆಲ್ಲ ಬರ್ತಾವಲ್ಲ, ಅದೇ ಥರ ಬಿಲ್ಡಿಂಗ್ಸ್ಗಳು ಕಾಣಿಸ್ತಾ ಇದ್ವು. ಸೊ ಮುಂಬೈಗೆ ರೀಚ್ ಆಗಿ ಅಲ್ಲಿ ನಾನು ಹೋಟೆಲಲ್ಲಿ ಚೆಕ್ ಇನ್ ಮಾಡಿಕೊಂಡು ಸ್ವಲ್ಪ ಡ್ರೆಸ್ಅಪ್ ಮಾಡಿಕೊಂಡು ನಾನು ಹೊರಟಿದ್ದು ಫಸ್ಟ್ಗೆ ಜೂಹು ಬೀಚ್ಗೆ. ಸಂಡೇ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು ಜೂಹು ಬೀಚಲ್ಲಿ. ಯಾಕಂದರೆ ಸಂಡೇ ಯೂಶ್ವಲಿ ಜೂಹು ಬೀಚ್ಗೆ ಬಂದು ಮಕ್ಕಳನ್ನೆಲ್ಲ ಕರ್ಕೊಂಬಂದು, ಆಮೇಲೆ ಸ್ಕೂಲ್ ಹಾಲಿಡೇಸು ನಡೀತಾ ಇತ್ತಲ್ಲ, ಹಂಗಾಗಿ ಎಲ್ಲರೂ ಜೂಹು ಬೀಚಲ್ಲೇ ಇದ್ದರು ಅನ್ನಿಸ್ತು ನನಗೆ. ಸೊ ಜೂಹು ಬೀಚೆಲ್ಲ ನೋಡಿಕೊಂಡು ನಾನು ನೆಕ್ಸ್ಟ್ ಬಂದಿದ್ದು ಬ್ಯಾಂಡ್ರಾಗೆ. ಸೊ ಬ್ಯಾಂಡ್ರಾ ಬೀಚ್ ಎದುರುಗಡೆನೇ ಇರೋ ಅಂಥದ್ದು ಶಾರುಖ್ ಖಾನ್ ಅವರ ಮನೆ, ಹೂ ಈಸ್ ಅ ಫೇಮಸ್ ಬಾಲಿವುಡ್ ಆ್ಯಕ್ಟರ್. ಸೊ ಅಲ್ಲೂ ತುಂಬ ಕ್ರೌಡ್ ಇತ್ತು. ಬಿಕಾಸ್ ಅವ್ರ ಮನೆ ಹತ್ರ ತುಂಬ ಜನ ಫೋಟೋಸು ತೆಗೆಸ್ಕೊಳ್ತಾ ಇದ್ದರು. ಬಟ್ ಬ್ಯಾಡ್ ಲಕ್, ನಮಗೆ ಶಾರುಖ್ ಖಾನ್ ಕಾಣಿಸ್ಲಿಲ್ಲ. ಬಟ್ ನಾನು ಒಂದು ನಿಂತ್ಕೊಂಡು ಮನ್ನತ್ ಹತ್ರ ಪೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೊಂಡೆ. ಸೊ ಅದನ್ನು ಮುಗಿಸಿ ನಾನು ಸಿದ್ಧಿವಿನಾಯಕಗೆ ಬಂದೆ. ಸೊ ಆಮೇಲೆ ನಾನು ಹೋಗಿದ್ದು ಮಹಾಲಕ್ಷ್ಮಿ ಟೆಂಪಲ್ಗೆ. ಅದನ್ನು ಮುಗಿಸಿ ನೆಕ್ಸ್ಟ್ ನಾನು ವಿಸಿಟ್ ಮಾಡಿದ್ದು ಮರೀನ್ ಡ್ರೈವ್. ಅದು ಮರೀನ್ ಡ್ರೈವ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ ಇರೋ ಅಂಥದ್ದು. ಈವ್ನಿಂಗ್ ಟೈಮಲ್ಲಿ ವಾಕ್ ಮಾಡೋಕ್ಕೆ ಅಥವಾ ಮಾರ್ನಿಂಗ್ ಟೈಮಲ್ಲಿ ಜಾಗಿಂಗ್ ಮಾಡೋಕ್ಕೆ ತುಂಬ ಒಳ್ಳೆ ಪ್ಲೇಸು. ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲ ಕಡೆ ನೀರು, ತುಂಬ ದೂರದ ಹತ್ರ ನಿಮಗೆ ಬಿಲ್ಡಿಂಗ್ ಕಾಣಿಸೋ ಅಂಥದ್ದು, ತುಂಬ ಪೀಸ್ಫುಲ್ ಆಗಿರುತ್ತೆ. ಆಫ್ಕೋರ್ಸ್ ನಾನು ಆಫ್ಟರ್ನೂನ್ ಹೋಗಿರೋದ್ರಿಂದ ನಂಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಮರೀನ್ ಡ್ರೈವ್ ಮುಗಿಸ್ಕೊಂಡು ವಾಪಸ್ ಬರ್ತಿರುವಾಗ ನನಗೆ ಕಾಣಿಸಿದ್ದು ಡಬಲ್ ಡೆಕ್ಕರ್ ಬಸ್. ಸೊ ನಾನು ಬೆಂಗಳೂರಲ್ಲಿ ಕೇಳಿದ್ದೆ ಇತ್ತು ಅಂತ ಹೇಳೋ ಮುಂಚೆ, ಬಟ್ ನನಗೆ ಎಲ್ಲೂ ನೋಡಿರಲಿಲ್ಲ. ಬಟ್ ಮುಂಬೈಯಲ್ಲಿ ನೋಡಿ ತುಂಬ ಖುಷಿ ಆಯಿತು. ಸೊ ಡಬಲ್ ಡೆಕ್ಕರ್ ಎಲ್ಲ ಬಸ್ ನೋಡಿಕೊಂಡು ನೆಕ್ಸ್ಟ್ ನಾನು ಲ್ಯಾಂಡ್ ಆಗಿದ್ದು ಗೇಟ್ ವೇ ಆಫ್ ಇಂಡಿಯಾ. ಸೊ ಗೇಟ್ ವೇ ಆಫ್ ಇಂಡಿಯಾ ಎದುರುಗಡೆನೇ ಇರೋದು ತಾಜ್ ಹೋಟೆಲು. ಎರಡೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಅಲ್ಲೂ ಅಫ್ಕೋರ್ಸ್ ಸಂಡೇ ಆಗಿರೋದ್ರಿಂದ ಕ್ರೌಡ್ ಇದ್ದೇ ಇತ್ತು. ನಾನು ಯಾವೆಲ್ಲ ಪ್ಲೇಸಸ್ಸಿಗೆ ಹೋಗಿದ್ನೋ ಅಲ್ಲೆಲ್ಲ ಕ್ರೌಡ್ ಇತ್ತು. ಬಿಕಾಸ್ ಆಫ್ ಸಂಡೇ, ಬಿಕಾಸ್ ಆಫ್ ಸ್ಕೂಲ್ ಹಾಲಿಡೇಸು ಅಂತ ಹೇಳ್ಬೋದು. ಬಟ್ ತುಂಬ ಚೆನ್ನಾಗಿದೆ ಎರಡೂ ಪ್ಲೇಸು. ನಾನಂತೂ ಎಲ್ಲ ವಿಸಿಟ್ ಮಾಡಿ, ಬಟ್ ಟೈಮ್ ಜಾಸ್ತಿ ಇರಲಿಲ್ಲ ನನ್ನ ಹತ್ರ. ಬಟ್ ನನಗೆ ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡಿ ತುಂಬಾ ಖುಷಿ ಆಯಿತು. ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲ್ ನೋಡಿಕೊಂಡು ಐ ಥಾಟ್ ಲೆಟ್ ಮಿ ಗೋ ಟು ಸ್ಟ್ರೀಟ್ ಶಾಪಿಂಗ್. ಬಟ್ ನನಗೆ ಅಲ್ಲಿ ರೂಟು ಯಾವ ಏರಿಯಾ ಚೆನ್ನಾಗಿರುತ್ತೆ ಅಂತ ಗೊತ್ತಿಲ್ಲದೆ ಇರೋ ಕಾರಣ ನಾನು ಆ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ವಾಪಸ್ ನಾನು ಹೋಟೆಲಿಗೆ ಬಂದೆ. ಇದು ನನ್ನ ಹೋಟೆಲಿಂದ ಕಾಣಿಸ್ತಿರೋ ವ್ಯೂವು. ಅಲ್ಲಿ ಮೆಟ್ರೋ ಕೂಡ ಇದೆ. ಸೊ ಇದು ಮೆಟ್ರೋ. ಮತ್ತೆ ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್.